ನನ್ನ ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಕಲ್ಲೂರ್ಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾಡೋಣ್ರಿ ಪೇಪರ್ ಅವಲಕ್ಕಿ ಒಗ್ಗರ್ನಿ ರೀ. ಅದಕ್ಕೆ ನಾನು ಇವಾಗ ಒಂದು ಅರ್ಧ kg ಅಷ್ಟು ಪೇಪರ್ ಅವಲಕ್ಕಿ ತೊಗೊಂಡೇನಿ. ಇವನ್ನ ನಾನು ಬಿಸ್ಲಾಗ ಒಣಗಿಸಿದ್ದೇನೆ ರೀ. ಆಮೇಲೆ ಸ್ವಚ್ಛ ಮಾಡ್ಕೊಂಡೇನಿ. ಸ್ವಲ್ಪ ಒಣಗಿಸಿದ್ರೆ ಭಾಳ ಹೊತ್ತು ಹುರಿಯೋ ಪ್ರಸಂಗ ಬರಂಗಿಲ್ಲ, ಇಲ್ಲಾಂದರೆ ಭಾಳ ಹೊತ್ತು ಹುರಿತೀವಲ್ಲ ಪುಡಿ ಪುಡಿ ಆಗಿಬಿಡ್ತಾವ. ಆಮೇಲೆ ಅದಕ್ಕಾಗಿ 200 ಗ್ರಾಮ್ ಎಣ್ಣೆ ತೊಗೊಂಡೇನಿ, ಶೇಂಗಾ, ಪುಟಾಣಿ, ಸ್ವಲ್ಪ ಬೆಳ್ಳುಳ್ಳಿ, 1-2 ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೇನಿ, ಕರಿಬೇವು, ಉಪ್ಪು, ಖಾರ, ಅರಿಶಿನ, ಬಿಸಿ ಸಕ್ಕರೆ, ಕೊತ್ತಂಬರಿ, ಜೀರಿಗೆ ಪೌಡರು ಮತ್ತು ಪುಟಾಣಿ ಹಿಟ್ಟು ತೊಗೊಂಡೇನ್ರಿ. ಈಗ ಹೆಂಗೆ ಮಾಡೋಣ ಅಂತ ನೋಡೋಣ ನಡ್ರಿ. ಈಗ ಒಂದು ಕಡಾಯಿ ಕಾಯಕ್ಕಿಟ್ಟೇನ್ರಿ. ನಾ ಇದಕ್ಕೆ ಎಣ್ಣೆ ಹಾಕ್ತೇನೆ ರೀ. 200 ಗ್ರಾಮ್ನಷ್ಟು ತೊಗೊಂಡೇನಿ ನೋಡ್ರಿ. ಇದು ಎಣ್ಣೆ ಚಂದ ಕಾಯ್ದ್ಮೇಲೆ ಅದಕ್ಕೆ ಶೇಂಗಾ ಹಾಕೋಣಂತ್ರಿ. ಈಗ ನೋಡ್ರಿ, ಇದು ಎಣ್ಣೆ ಕಾಲೈತಿ, ಇದಕ್ಕೆ ನಾ ಶೇಂಗಾ ಹಾಕ್ತೀನಿ. ಈ ಶೇಂಗಾ ಸ್ವಲ್ಪ ಅರ್ಧ ಬೆಂದ್ಮೇಲೆ ನಾನು ಮತ್ತೆ ಪುಟಾಣಿ ಹಾಕೋಣಂತ್ರಿ. ಇಲ್ಲ ನಿಮಗೆ ಹಂಗೆ ಮಾಡೋಕ್ಕಿದಾಗಂಗಿಲ್ಲ ಅಂದ್ರೆ ಇವನ್ನ ಕರೆದು ತಕ್ಕೊಂಡು ಆಮೇಲೆ ಮತ್ತೆ ಪುಟಾಣಿ ಕರೆದು ತಕ್ಕೋರಿ. ಸ್ವಲ್ಪ ಆಗಕ್ಕೆ ಬಂದಾವ ನೋಡ್ರಿ. ಇವಾಗ ನಾನು ಪುಟಾಣಿನೂ ಇದಕ್ಕೆ ಹಾಕ್ತೀನಿ ರೀ. ಪುಟಾಣಿ ಒಂದು ಸ್ವಲ್ಪ ಕರೀಲಿ, ಆಮೇಲೆ ಇದು ಬೆಳ್ಳುಳ್ಳಿ ಕರಿಬೇವ ಹಾಕ್ತೀನಿ. ಈಗ ನೋಡ್ರಿ, ಪುಟಾಣಿ ಶೇಂಗಾ ಒಂದು ಸ್ವಲ್ಪ ಕರ್ಯಾಕೆ ಬಂದವ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಕರಿಬೇವು ಹಾಕ್ತೀನಿ. ಇದೆಲ್ಲ ಚೆಂದಾಗಿ ಬೇಯಿಲ್ಲ. ಬೆಳ್ಳುಳ್ಳಿನೂ ಬ್ರೌನ್ ಕಲರ್ ಬಂದು ಅಂದ್ರೆ ಒಗ್ಗರಣೆ ಒಳಗೆ ರುಚಿ ಹತ್ತವ್ರಿ. ನೋಡ್ರಿ, ಈಗ ಇವೆಲ್ಲ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಚಂದ ಕರೆದವ. ಒಂದು 5 ನಿಮಿಷದ ಸಲುವಾಗಿ ಇದು ಬಂದ್ ಮಾಡ್ತೀನಿ ನಾನು. ಈಗ ಇದಕ್ಕೆ 1-2 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕ್ತೀನಿ. ಆಮೇಲೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೋದ್ರಿ. ನಾ ಇಲ್ಲಿ 4 ಟೀ ಸ್ಪೂನ್ ಹಾಕ್ಕೊಂಡೇನಿ. 3 ಟೀ ಸ್ಪೂನು ಉಪ್ಪು ಹಾಕ್ಕೊಂಡೇನಿ. ಇವು ಪುಟಾಣಿ, ಬಿಸಿ ಸಕ್ಕರೆ ಮತ್ತು ಕೊತ್ತಂಬರಿ ಕಾಳಿನ ಪುಡಿ ಆಮೇಲೆ ಹಾಕೊಳ್ಳೋಣಂತ್ರಿ. ಇದು ಒಗ್ಗರಣೆ ಎಲ್ಲ ಬೆಂದೈತಲ್ರಿ. ಈಗ ಈ ಅವಲಕ್ಕಿ ಎಲ್ಲ ಇದಕ್ಕೆ ಸುರಿ ಬಿಡ್ತೇನೆ ನೋಡ್ರಿ ನಾನು. ಈಗ ಚಂದ ಕೈ ಆಡೋಣ. ಈಗ ನೋಡ್ರಿ, ಕಲಸೀನಿ. ಒಂದು 10-15 ನಿಮಿಷ ಸಣ್ಣ ಉರಿ ಇಟ್ಟು ಇವನ್ನ ಬಿಸಿ ಮಾಡೋಣಂತ. ಈಗ ನಾನು ಚಲೋತ್ತಾಗ ಬಿಸಿ ಮಾಡ್ತೇನೆ ನೋಡ್ರಿ. ಒಂದು 15 ನಿಮಿಷ ಬಿಸಿ ಮಾಡ್ತೀನಿ ನೋಡ್ರಿ. ಈಗ ಎಲ್ಲ ಅವಲಕ್ಕಿ ಕುರುಕುರು ಆಗ್ಯಾವ. ನಿಮ್ಮ ಅವಲಕ್ಕಿ ಎಷ್ಟು ತೆಳ್ಳಗದಾವ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತ್ರಿ. ಅದು ಕುರುಕುರು ಅನ್ನಕತ್ತು ಅಂದ್ರೆ ಬಂದ್ ಮಾಡಿಬಿಡೋದು. ಈಗ ನಾನು ಬಂದ್ ಮಾಡ್ತೀನಿ. ಇದಕ್ಕೆ 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು, ಜೀರಿಗೆ ಪೌಡ್ರ್ ಹಾಕೀನಿ. ಆಮೇಲೆ ಒಂದು 3-4 ಟೀ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟು, ಸಕ್ಕರೆ ಪುಡಿ ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಇಲ್ಲ. ಒಂದು 2-3 ಟೀ ಸ್ಪೂನ್ನಷ್ಟು ಸಕ್ಕರೆ ಪುಡಿ ಹಾಕೀನಿ ನೋಡ್ರಿ. ಈಗ ಚಂದ ಕಲಸಿ ಬಿಸಿ ಬಿಸಿ ಕುರು ಚಾ ಜೋಡಿ ತಿನ್ನಕ್ಕೆ, ಚಾ ಜೋಡಿ, ಕಾಫಿ ಜೋಡಿ ಮಸ್ತ್ ಟೇಸ್ಟ್ ಮಾಡೋಣ್ರಿ. ನೀವು ಮಾಡ್ರಿ, ನನಗೆ ಹೇಳ್ರಿ ಹೆಂಗಾಗ್ಯಾವ ಅಂತ ಕಮೆಂಟ್ನಾಗ ಹೇಳ್ರಿ.